ರಾಜಕಾಲುವೆ ಗಬ್ಬೆದ್ದಿದ್ರು ಅಧಿಕಾರಿಗಳು ಡೋಂಟ್ ಕೇರ್. ಇದು ಶಾಂತಿನಗರ 18ನೇ ವಾರ್ಡ್. ಇದು ಈ ಸಮಸ್ಯೆ 10 ವರ್ಷದಿಂದ ನಾನು ಫೇಸ್ ಮಾಡ್ತಾನೆ ಇದ್ದೀನಿ ಸರ್. ಎಲ್ಲರ ಗಮನಕ್ಕೂ ತಂದಿದ್ದೀನಿ. ಮೊನ್ನೆ 6 ಹಾವುಗಳು ಬಂದಿದ್ದೆ ಒಂದೇ ದಿವಸ ನಮ್ಮ ಮನೆಗೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಚರಂಡಿ ಯಾವಾಗೂ ಹಿಂಗೆ ಇರುತ್ತೆ, ಮೇಲಿಂದ ಕೆರೆ ಇದೆಯಲ್ಲ ಅಲ್ಲಿಂದ ಹರ್ಕೊಂಬಂದ್ರೆ ಇದೆಲ್ಲ ಇದೆ ಸಮಸ್ಯೆ. ಸ್ಮಾರ್ಟ್ ಸಿಟಿ ಅಂತಾರೆ ನೋಡ್ರಿ, ಇಲ್ಲೇ ಕಾಣಿಸ್ತೈತಲ್ಲ. ಶಾಂತಿನಗರ ನಿವಾಸಿಗಳ ಗೋಳನ್ನ ಕೇಳೋರು ಯಾರು? ಅಲ್ಲಿ ಈ ನಾಯಿಗಳು ಅವು ಇವು ಸತ್ ಬಿದ್ದಿರ್ತಾರೆ, ಅದನ್ನ ಕೇಳೋದೇ ಇಲ್ಲ. ವಾಸನೆಗೆ ಜನಗಳೆಲ್ಲ ನಮ್ಮ ಮೂಗು ಮುಚ್ಕೊಂಡು ತಿರುಗ್ತಾ ಇರ್ತಾರೆ. ಎಸ್, ರಾಜಕಾಲುವೆಗಳು ಹಿಂದಿನ ದಿನಗಳಲ್ಲಿ ಆಯಾ ಗ್ರಾಮ ಪ್ರಾಂತ್ಯಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನೀರನ್ನ ಒದಗಿಸಲು ರಾಜರು ಕಟ್ಟಿಸಿದ್ರು. ನಾಗರಿಕತೆ ಬೆಳೆದಂತೆ ಅಭಿವೃದ್ಧಿಯ ಹೆಸರಲ್ಲಿ ರಾಜಕಾಲುವೆಗಳು ಅನೇಕ ಕಾರಣಗಳಿಗೆ ಒತ್ತುವರಿ ಆಗ್ತಾ ಬಂದಿವೆ. ಇಂದಿಗೂ ಕೂಡ ರಾಜ್ಯಾದ್ಯಂತ ಅದೆಷ್ಟೋ ರಾಜಕಾಲುವೆಗಳು ಒತ್ತುವರಿಯಾಗಿ ಆ ಜಾಗದಲ್ಲಿ ಬಿಲ್ಡಿಂಗ್ ಮಹಲ್ಗಳು ತಲೆ ಎತ್ತಿವೆ. ಅದರಂತೆ ತುಮಕೂರಿನಲ್ಲಿಯೂ ಕೂಡ ರಾಜಕಾಲುವೆಗಳು ಒತ್ತುವರಿಯಾಗಿರುವುದು ಸತ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾವೆ. ಇತ್ತ ಶಾಂತಿನಗರದಲ್ಲಿರುವ ರಾಜಕಾಲುವೆಯಿಂದಾಗಿ ಅಲ್ಲಿ ವಾಸಿಸುವ ಜನರು ಹೈರಾಣಾಗಿದ್ದಾರೆ. ಹೌದು, ತುಮಕೂರಿನ 18ನೇ ವಾರ್ಡ್ ಶಾಂತಿನಗರದ ನಿವಾಸಿಗಳು ಕಳೆದ 3-4 ವರ್ಷಗಳಿಂದ ರಾಜಕಾಲುವೆಯ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ರಾಜಕಾಲುವೆಯಲ್ಲಿ ಕೊಳಚೆ ನೀರು ಸರಿಯಾಗಿ ಹರಿಯದೆ ಅಲ್ಲಿಯೇ ನಿಂತು ಗಬ್ಬೆದ್ದು ನಾರ್ತಾ ಇದೆ. ಈ ರಾಜಕಾಲುವೆಯಲ್ಲಿ ತೇಲಿ ಬರುವಂತಹ ತ್ಯಾಜ್ಯದಿಂದಾಗಿ ಶಾಂತಿನಗರ ಜನರು ವಾಸನೆಯನ್ನ ಕುಡಿದುಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ರಾಜಕಾಲುವೆಯ ಒಂದು ಬದಿಯಲ್ಲಿ ಮನೆಗಳಿದ್ರೆ ಮತ್ತೊಂದು ಬದಿಯಲ್ಲಿ ಪಾರ್ಕ್ ಇದೆ. ಮನೆಯಲ್ಲಿ ವಾಸಿಸುವ ಜನರು ಈ ಗಬ್ಬನ್ನ ಕುಡಿದುಕೊಂಡು ಬದುಕ್ತಿದ್ದಾರೆ. ಇತ್ತ ಪಾರ್ಕ್ನಲ್ಲಿ ಸ್ವಚ್ಛ ಗಾಳಿ ಸಿಗುತ್ತೆ ಅಂತ ಬರುವ ಹಿರಿಯರು, ಮಕ್ಕಳು, ಮಹಿಳೆಯರು ಕೂಡ ರಾಜಕಾಲುವೆ ವಾಸನೆಯನ್ನ ಕುಡಿಯುವಂತಾಗಿದೆ. ಹೀಗಾಗಿ ಪಾರ್ಕ್ಗಳತ್ತ ಬರುವ ಜನಸಂಖ್ಯೆ ಕೂಡ ಇಲ್ಲಿ ಕಡಿಮೆಯಾಗ್ತಾ ಇದೆ. ಈ ಬಗ್ಗೆ ಹಲವು ಬಾರಿ ಪಾಲಿಕೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಈ ಮನೆ ಕಟ್ಟಿ 10 ವರ್ಷ ಆಯಿತು. ಇದು ರಾಜಕಾಲುವೆ ಪಕ್ಕದಲ್ಲಿ ಸಣ್ಣದು ಒಂದು ಆ ರಾಜಕಾಲುವೆಯಲ್ಲಿ ಕಾಲು ಭಾಗ ಅಷ್ಟು ಚರಂಡಿ ಮಾಡಿದ್ದಾರೆ. ಮಳೆಗಾಲ ಬಂತಂದರೆ ಇದು ಓವರ್ಫ್ಲೋ ಆಗಿ ಮನೆಗೆ ನೀರು ನುಗ್ತಾ ಇದೆ. ಹಾವುಗಳಿಗೆ ಮನೆಗೆ ಬರ್ತಾ ಇದ್ದಾವೆ. ಅಲ್ಲಿ ಸರಿಯಾಗಿ ಮೇಂಟೆನೆನ್ಸು, ಸರಿಯಾಗಿ ಕಸ ತೆಗಿದ್ದೀರಾ, ಪ್ರತಿದಿನ ನಮ್ಗೆ ಸೊಳ್ಳೆಗಳ ಕಾಟ, ವಾಸನೆ. ಇಲ್ಲಿ ಮನೆ ಕಟ್ಬಿಟ್ಟು ಈ ರಾಜಕಾಲುವೆ ಕ್ಲೀನ್ ಆಗ್ತಾ ಇಲ್ಲ. ರಾಜಕಾಲುವೆ ದೊಡ್ಡದು ಮಾಡಿ ಬಿಟ್ಟರೆ, ಚರಂಡಿ ದೊಡ್ಡದು ಮಾಡಿಬಿಟ್ರೆ ನೀರು ಸರಾಗವಾಗಿ ಹರಿಯುತ್ತೆ. ಇಲ್ಲಿ ಜನಕ್ಕೆಲ್ಲ ಅನುಕೂಲ ಆಗುತ್ತೆ. ಮೊನ್ನೆ 6 ಹಾವುಗಳು ಬಂದಿದ್ದೆ ಒಂದೇ ದಿವಸ ನಮ್ಮ ಮನೆಗೆ. 6 ಹಾವುಗಳು ಬಂದಿದೆ. 2 ಸಲ ಆ ವಿಡಿಯೋ ಯಾವಾಗ ಹೇಳಿದ್ರೆ ಮಾತ್ರ ಮಾಡ್ತಾರೆ. ಅದು ಹೇಳಿದ್ರೆ ಯಾವಾಗಲೂ ತಿಂಗಳಲ್ಲಿ 1-2 ಸಲ ಅವ್ರು ನಾನು ರಿಕ್ವೆಸ್ಟ್ ಮಾಡಬೇಕು. ಇವ್ರ ನಂಬರ್ ಇಟ್ಕೊಂಡಿದ್ದೆ, ಅವ್ರು ಫೋನ್ ಮಾಡಿದ್ರೆ ಅವ್ರು ಯಾವಾಗ ಕೆಲಸದವ್ರು ಫ್ರೀ ಇದ್ದರೆ ಬಂದ್ ಮಾಡ್ತಾರೆ. ಈ ಸಮಸ್ಯೆ 10 ವರ್ಷದಿಂದ ನಾನು ಫೇಸ್ ಮಾಡ್ತಾನೆ ಇದ್ದೀನಿ ಸರ್. ಎಲ್ಲರ ಗಮನಕ್ಕೂ ತಂದಿದ್ದೀನಿ. ಹೆಲ್ತ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀನಿ, ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ಕೌನ್ಸಿಲರ್ ಗಮನಕ್ಕೆ ತಂದಿದ್ದೀನಿ, ಕೆಲಸ ಮಾಡ್ತಕ್ಕಂಥ ಮೇಸ್ತ್ರಿ ಗಮನಕ್ಕೆ ತಂದಿದ್ದೀನಿ. ಯಾರೂ ಆಗಿಲ್ಲ. ಬಂದರೆ ಸುಮ್ಮನೆ ಹಂಗೆ ಕೈ ಆಡಿಸ್ತಾರೆ, ಒಂಚೂರು ನೀರು ಹೋಗಂಗೆ ಮಾಡ್ತಾರೆ. ಇಲ್ಲಿ ಈ ಚರಂಡಿ ಮತ್ತು ದೊಡ್ಡದಾಗಿ ಬೇರೆ ಕಡೆ ಕನೆಕ್ಷನ್ ಆಗೋವರೆಗೂ ಈ ಸಮಸ್ಯೆಗೆ ಪರಿಹಾರ ಆಗಲ್ಲ, ಕಸನೂ ಕ್ಲೀನ್ ಆಗೋದಿಲ್ಲ ಸರ್. ನಾವು ಮನೆ ಕಟ್ಬಿಟ್ಟು ಯಾಕಾದ್ರೆ ಕಟ್ಟುವ ಅಂತ ಇವಾಗ ಅನುಭವಿಸ್ತಾ ಇದ್ದೀವಿ. ಐ ಆಮ್ ದ ಪ್ರಾಂಪ್ಟ್ ಪ್ಲೇಯರ್ ಆಫ್ ಟ್ಯಾಕ್ಸ್ ಎವ್ರಿ ಇಯರ್ ಸಿನ್ಸ್ 10 years. ಗೊತ್ತಾಯ್ತಲ್ವ? ಇಷ್ಟು ಪ್ರಾಮಾಣಿಕವಾಗಿ ನಾವು ಎಲ್ಲ ರೀತಿಯಲ್ಲೂ ಸರ್ಕಾರದಲ್ಲಿ ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾಗಿ ಕೂಡ ನಮಗೆ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ. ಹೌದು ಸರ್, ಸ್ಮಾರ್ಟ್ ಸಿಟಿ. ಸ್ಮಾರ್ಟ್ ಅಂದರೆ ಏನು ಸರ್ ಅರ್ಥ? ಎಲ್ಲ ರೀತಿಯಲ್ಲೂ ಜನಗಳಿಗೆ ಏನಂದರೆ ನಮಗೇನು ಬೇಡ, ವಾಸಯೋಗ್ಯವಾಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಇದು ಶಾಂತಿನಗರ 18ನೇ ವಾರ್ಡ್. ಇದು ಇದೇ ಸಮಸ್ಯೆ ಇಲ್ಲಿ ಅದೇ ನೀರು ಮಳೆ ಬಂದರೆ ಫುಲ್ ಎಲ್ಲ ಬಂದ್ಬಿಡುತ್ತೆ. ಮನೆ ಎಲ್ಲ 8-10 ಹಾವುಗಳು ಬಂದಿದ್ವು. ಹಾವು ಹಿಡಿಯೋರನ್ನ ಕರೆಸಿಡ್ಸಿದ್ವಿ. ನಮಗೂ ಭಯ ಅಲ್ವಾ ಇಲ್ಲಿ? ನೋಡ್ರಿ, ಆ ಬಟ್ಟೆ ಬರೆ ಕಸ ಹಿಂದೆ ಮುಂದೆ ಎಲ್ಲ ಹಾಕ್ತಾರೆ. ನೀರು ಬಂದರೆ ಅಷ್ಟು ಇದು ಮಾಡುತ್ತೆ. ಏನು ಮಾಡೋಕ್ಕಾಗಿದೆ ಅಂತ ಚರಂಡಿ ಯಾವಾಗೂ ಹಿಂಗೆ ಇರುತ್ತೆ, ಮೇಲಿಂದ ಕೆರೆ ಇದೆಯಲ್ಲ ಅಲ್ಲಿಂದ ಹರ್ಕೊಂಬಂದ್ರೆ ಇದೆಲ್ಲ ಇದೆ ಸಮಸ್ಯೆ. ಮತ್ತೆ ಹೂಳು ಎತ್ತಿ ಇಲ್ಲಿ ಅಲ್ಲಿ ಹಾಕೋಗ್ತಾರೆ ನೋಡ್ರಿ ನಮ್ಮ ಮನೆ ಮುಂದೆ. ಹಾಂ, ಈ ಚರಂಡಿ ಕಟ್ಬಿಟ್ಟು ಒಂಚೂರು ಸ್ಟ್ರೈಟ್ ಮಾಡಿದ್ರೆ ಚರಂಡಿ ನಮಗೆ ಮನೆಗೆ ಬರಲ್ಲ. ನಮಗೂ ಮನೆಗೆ ಡೇಂಜರ್ ಅಲ್ವಾ ಸ್ವಲ್ಪ. ಹಾಂ, ಈ ಕೊರೋನಾ ಎಲ್ಲ ಭೀತಿಯಿಂದ ಈಗ ಸೊಳ್ಳೆಗಳು ಜಾಸ್ತಿ ಆಗುತ್ತೆ, ಹಾವುಗಳು. ಹಾಂ,
ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಧಿಕಾರಿ ಗಮನಕ್ಕೆ ತರಲಿಲ್ವಾ ಅಂತ ಹೇಳ್ತೀವಿ, ಅವರು ಮುನ್ಸಿಪಲ್ ಅವ್ರಿಗೆಲ್ಲ ಬರ್ತಾರಲ್ವ, ಎತ್ತಿಸ್ತೀವಿ, ಮಾಡ್ತೀವಿ, ಮಾಡಿ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹಂಗೆ ಆಗುತ್ತೆ, ಮತ್ತೆ ಸೇಮ್. ಶಾಶ್ವತ ಪರಿಹಾರ ಕೊಟ್ಟರೆ ಒಳ್ಳೇದು ನಮಗೆ. ಏನು ಮಾಡ್ತೀರಾ? ಸ್ಮಾರ್ಟ್ ಸಿಟಿ ಅಂತಾರೆ ನೋಡ್ರಿ, ಇಲ್ಲೇ ಕಾಣಿಸ್ತೈತಲ್ಲ ಸ್ಮಾರ್ಟ್ ಸಿಟಿ ಹೆಂಗೈತೆ ಅಂತ. ಏನು ಮಾಡ್ತೀರಾ? ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ನಾವು ಕೇಳ್ಕೊಂತೀವಿ. ಇದು ಸ್ಮಾರ್ಟ್ ಸಿಟಿ ಅಂತ ಹೆಸರಿಗಷ್ಟೇ, ಬದಲಿಗೆ ಕೊಳಚೆ ಸಿಟಿಯಾಗಿ ಬದಲಾಗ್ತಾ ಇದೆ. ಮಕ್ಕಳಿಂದ ಮುದುಕರ ತನಕ ಆರೋಗ್ಯದ ಸಮಸ್ಯೆಗಳು ಉಂಟಾಗ್ತಾ ಇವೆ. ಶಾಲೆ ಕಚೇರಿಗೆ ಹೋಗುವುದು ಕೂಡ ಕಷ್ಟಕರವಾಗ್ತಾ ಇದೆ. ರಾಜ್ಯ ಕಾಲುವೆ ಸ್ವಚ್ಛತೆ ಮತ್ತು ನಿರ್ವಹಣೆಯನ್ನ ಮಾಡುವಲ್ಲಿ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಮತ್ತೊಬ್ಬ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಈ ಇಸ್ಲಾಂ ನಗರ್, ಆ ಇಸ್ಲಾಂ ನಗರ್ ಪಕ್ಕದಲ್ಲೆಲ್ಲ ಕೊಳಚೆ ಸುಮಾರಾಗಿದೆ. ಆಮೇಲೆ ಗಿಡಗಳೆಲ್ಲ ಬೆಳೆದಿದ್ದಾವೆ. ಅದನ್ನು ಹಿಡಿಸ್ಕೊಳ್ಳೋ ಅಧಿಕಾರಿಗಳೇ ಇಲ್ಲ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಅಷ್ಟೇ ಆಗಲಿ. ನಾವು ಕೂಡ ಈ ಪ್ರಶ್ನರಾಗಿ ಕೂಡ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದೊಂದು ನಿಸ್ಸಹಾಯ ಸ್ಥಿತಿಯಲ್ಲಿದ್ದೀವಿ ನಾವು. ಜರ್ನಲಿಸ್ಟ್ ಏನಿದ್ರು ಅವರು ಪ್ರೆಸ್ ಮೀಟ್ ಇದ್ದಾಗ ಏನೋ ಹೇಳ್ತಾರೆ, ನಾವು ಕ್ವಶನ್ ಕೇಳ್ತೀವಿ. ಅದು ಬಿಟ್ಟರೆ ನಾವೇನೋ ಮಾಡಬೇಕು, ನಗರನ ಇಂಪ್ರೂವ್ ಮಾಡಬೇಕು ಅನ್ನೋ ಹಿತಾಸಕ್ತಿ ಇರೋರು ಬಹಳ ಕಡಿಮೆ ಇದ್ದಾರೆ. ಅಧಿಕಾರಿಗಳು ಮತ್ತು ಈ ಜನಪ್ರತಿನಿಧಿಗಳು ಇವರು ಸ್ಫೂರ್ತಿಯಾಗಿ ಇದನ್ನು ಅದ್ರ ಮೇಲೆ ಹಿತಾಸಕ್ತಿ ತೋರಿಸಿ ನಗರನ ಇಂಪ್ರೂವ್ ಮಾಡೋ ಕಡೆಗೆ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಅಲ್ಲಿ ಈ ನಾಯಿಗಳು ಅವು ಇವು ಸದ್ದು ಬಿದ್ದಿರ್ತವೆ, ಅದನ್ನ ಕೇಳೋದೇ ಇಲ್ಲ. ವಾಸನೆಗೆ ಜನಗಳೆಲ್ಲ ನಮ್ಮ ಮೂಗು ಮುಚ್ಕೊಂಡು ತಿರುಗ್ತಾ ಇರ್ತಾರೆ. ಯಾರು ಅದ್ರ ಕಡೆ ಗಮನ, ಇವ್ರು ಬರ್ತಾರೆ ರೆಗ್ಯುಲರಾಗಿ ಬಂದು ಯಾವುದೋ ಒಂದು ಬೀದಿನಲ್ಲಿ ಕಸ ತೆಗೆದು ಹಾಕೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೇ ಆಗಲಿ, ಬೇರೆ ಕಡೆ ಗಮನನೇ ಹರಿಸ್ತಾ ಇಲ್ಲ. ಇದನ್ನು ಅಧಿಕಾರಿಗಳು ಮತ್ತು ಈ ನಮ್ಮ ಪ್ರಜಾಪ್ರತಿನಿಧಿಗಳು ಗಮನ ಹರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಅದೇನೇ ಇರಲಿ, ಕಾನೂನಿನ ಪ್ರಕಾರ ರಾಜ್ಯ ಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ಕಾಪಾಡುವ ಜವಾಬ್ದಾರಿ ಪಾಲಿಕೆಯ ಅಧಿಕಾರಿಗಳ ಜವಾಬ್ದಾರಿಯಾಗಿದೆ. ಆದ್ರೆ ಒತ್ತುವರಿಯನ್ನ ತೆರವುಗೊಳಿಸುವುದಿರಲಿ, ಇರುವ ರಾಜ್ಯ ಕಾಲುವೆಯನ್ನ ಉಳಿಸಬೇಕು. ಇಲ್ಲವೇ ಗಬ್ಬೆದ್ದು ನಾರ್ತಾ ಇರುವ ರಾಜ್ಯ ಕಾಲುವೆಯನ್ನ ಸ್ವಚ್ಛಗೊಳಿಸಬೇಕು. ಆ ಮೂಲಕ ಅಲ್ಲಿ ವಾಸಿಸುವ ಜನರ ಆರೋಗ್ಯ ಕಾಪಾಡಬೇಕಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶಾಂತಿನಗರದ ಜನರ ಜೀವವನ್ನ ಕಾಪಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪುನೀತ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.